श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर। वायु जल गगन अनल अणु ओंकार ब्रह्मांड आदि मध्य अंतದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪ ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಸಿದ್ಧಾಂತದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕವರೇ, ಚರಿತ್ರೆಯನ್ನು ಕೇಳಲಿಕ್ಕೆ ಇಷ್ಟಪಡತಕ್ಕವರೇ, ಗೋವಿಂದ ಭಗವತ್ಪಾದಾಚಾರ್ಯರ ಶಿಷ್ಯತ್ವದಲ್ಲಿ ಒಂದಷ್ಟು ಕಾಲ ಕಳೆದ ಮೇಲೆ ಗೋವಿಂದ ಭಗವತ್ಪಾದರು ಶ್ರೀ ಶ್ರೀ ಶಂಕರಾಚಾರ್ಯರನ್ನು ಉದ್ದೇಶಿಸಿ ಉಳಿದ ತಮ್ಮ ಶಿಷ್ಯರಿಗೂ ಕೇಳಿಸಿಕೊಳ್ಳಲಿಕ್ಕೆ ಹೇಳಿ ಉಪದೇಶವನ್ನು ಆರಂಭ ಮಾಡಿದ್ದಾರೆ. ಋಗ್ವೇದ ವೇದ ಪ್ರಥಮ, ಅದರಲ್ಲಿ ಐತರೇಯ ಮಹರ್ಷಿ ಗಮನಿಸಿರತಕ್ಕಂತಹ ವಾಕ್ಯವೊಂದರ ಪ್ರಧಾನವಾದ 2 ಶಬ್ದಗಳನ್ನು ಚರ್ಚೆ ಮಾಡಿದ್ದಾರೆ, ವಿವರವಾಗಿ ಚರ್ಚೆ ಮಾಡಿದ್ದಾರೆ. ಮಹೀದಾಸ ಐತರೇಯನ ಅರ್ಥವನ್ನೆಲ್ಲ ವಿವರಣೆ ಕೊಟ್ಟು ಪ್ರಜ್ಞಾನ ಅಂದರೆ ಏನು, ಆತ್ಮ ಅಂದರೆ ಏನು, ಬ್ರಹ್ಮನ್ ಅಂದರೆ ಏನು, ಈ ಬ್ರಹ್ಮನ್ ಅನ್ನತಕ್ಕಂಥದ್ದು ಎಲ್ಲೆಲ್ಲಿ ಕಾಣಬಹುದು, ನಾವು ಎಲ್ಲೆಲ್ಲಿಯೂ ಕಾಣಬಹುದಾದಂತಹ ಬ್ರಹ್ಮನ್ ಅನ್ನುವುದಕ್ಕೂ ಆತ್ಮಕ್ಕೂ ಪ್ರಜ್ಞಾನಕ್ಕೂ ಇರತಕ್ಕಂಥ ನೇರ ಸಂಬಂಧ ಏನು, ಇವುಗಳನ್ನೆಲ್ಲ ತುಂಬ ವಿಸ್ತಾರವಾಗಿ ಮಾತನಾಡಿ ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನವೇ ಬ್ರಹ್ಮ, ಆ ಪ್ರಜ್ಞಾನವೇ ಆತ್ಮ, ಹೀಗಾಗಿ ಆತ್ಮವೇ ಬ್ರಹ್ಮ, ಆತ್ಮವೇ ಪರಬ್ರಹ್ಮ. ವಿಷ್ಣು ಅನ್ನತಕ್ಕಂಥ ಒಂದು ಪದ ಉಂಟು. ವಿಷ್ಣು ಅಂದರೆ ಅರ್ಥ ಏನಪ್ಪ ಅಂದರೆ ವಿಶತಿ ಇತಿ ವಿಷ್ಣು ಅಂತ. ವಿಶತಿ ಅಂದರೆ ಪ್ರವೇಶ ಮಾಡುವುದು ಅಂತ. ಈ ವಿಧೃತಿಯ ಮೂಲಕ ಪ್ರವೇಶ ಮಾಡಿರತಕ್ಕಂತಹ ಬ್ರಹ್ಮನ್ ನಮ್ಮ ಹೃದಯದಲ್ಲಿ ಸ್ಥಾಪಿತವಾಗಿದೆ. ಈ ಬ್ರಹ್ಮರಂಧ್ರದ ಮೂಲಕ ಪ್ರವೇಶ ಮಾಡಿರತಕ್ಕಂತಹ ಬ್ರಹ್ಮನ ಮನಸ್ಸಿನಲ್ಲಿ ನಿಂತಿದೆ. ಅಂದರೆ ಹೃದಯ ಹಾಗೂ ಮನಸ್ಸು ಎರಡು ಒಂದೇ. ಯದೇತತ್ ಹೃದಯಂ ಮನಸಶ್ಚೇತತ್. ಹೀಗಾಗಿ ಪ್ರತಿ ಪ್ರಾಣಿಯ ಹೃದಯದಲ್ಲಿಯೂ ನೆಲೆ ನಿಂತಿರತಕ್ಕಂತಹ ಬ್ರಹ್ಮನ್ ಅದೇ ಆತ್ಮ. ಬ್ರಹ್ಮವೇ ಆತ್ಮ, ಆತ್ಮವೇ ಬ್ರಹ್ಮ, ಆತ್ಮವೇ ಬ್ರಹ್ಮನ ಕಿರಣ. ಹೀಗಾಗಿ ಇಡೀ ವಿಶ್ವದಲ್ಲಿ ಇರತಕ್ಕಂತಹ ಎಲ್ಲವೂ ಸ್ಥಾವರ ಜಂಗಮಾತ್ಮಕವಾಗಿರತಕ್ಕ ಸರ್ವವೂ ಬ್ರಹ್ಮವೇ. ಆದ್ದರಿಂದ ಪ್ರಜ್ಞಾನಂ ಬ್ರಹ್ಮ, ಬ್ರಹ್ಮ ಅಂದರೆ ಪ್ರಜ್ಞಾನ, ಪ್ರಜ್ಞಾನ ಅಂದರೆ ಆತ್ಮ, ಆತ್ಮ ಅಂದರೆ ಬ್ರಹ್ಮ ಅನ್ನತಕ್ಕಂತಹ ಬಹುದೊಡ್ಡ ಸಿದ್ಧಾಂತವನ್ನು ಗೋವಿಂದ ಭಗವತ್ಪಾದರು ಸೂಚಿಸಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅತ್ಯಂತ ವಿಸ್ತಾರವಾಗಿ ಇದರ ಅರ್ಥವನ್ನು ಸ್ಥಾಪನೆ ಮಾಡಿ ಅದ್ವೈತ ಸಿದ್ಧಾಂತದ ಪ್ರಪ್ರಥಮ ಸೋಪಾನವನ್ನು, ಪ್ರಪ್ರಥಮ ಸ್ತಂಭವನ್ನು ಅದ್ವೈತ ಭವನಕ್ಕೆ ಸುದೃಢವಾಗಿ ಸ್ಥಾಪನೆ ಮಾಡಿದ್ದಾರೆ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ಮುಗಿಸಿದ್ದೆವು. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಆತ್ಮೀಯರೇ, ಇಂದಿನ ಉಪನ್ಯಾಸವನ್ನು ಆರಂಭ ಮಾಡುವುದಕ್ಕಿಂತ ಮುನ್ನ ಒಂದು ಅರಿಕೆಯನ್ನು ಮಾಡಿಕೊಂಡು ಬಿಡ್ತೀನಿ. ನಾನು 4 ಮಹಾವಾಕ್ಯಗಳು ಇವೇ. ಈ 4 ಮಹಾವಾಕ್ಯಗಳೇ ಅದ್ವೈತ ಸಿದ್ಧಾಂತ ಭವನದ
4 ಸ್ತಂಭಗಳು. ಇವೇ ಮಹಾತತ್ವಗಳು. ಈ 4 ತತ್ವಗಳು ಸೇರಿ ಸಿದ್ಧಿಯಾದಂತಹ ಸಿದ್ಧಾಂತವೇ ಅದ್ವೈತ ಸಿದ್ಧಾಂತ. ಈ 4 ಮಹಾವಾಕ್ಯಗಳ ಮೂಲ ವಾಕ್ಯ ಅಂದರೆ ಋಗ್ವೇದದ ಪ್ರಜ್ಞಾನಂ ಬ್ರಹ್ಮ. ಅದನ್ನು ನಾನು ವಿಸ್ತಾರವಾಗಿ ನಿಮಗೆ ಪರಿಚಯ ಮಾಡಿದ್ದೇನೆ. ಉಳಿದ 3 ವಾಕ್ಯಗಳು, ಉಳಿದ 3 ಮಹಾವಾಕ್ಯಗಳು, ಅವುಗಳನ್ನು ನಾನು ಈ ದಿವಸ ಈ ಉಪನ್ಯಾಸದಲ್ಲಾಗಲಿ ಮುಂದಿನ ಉಪನ್ಯಾಸದಲ್ಲಾಗಲಿ ವಿವರಣೆ ಕೊಡಲಿಕ್ಕೆ ಹೋಗುವುದಿಲ್ಲ. ಬರೀ ಅದರ ಸೂಚನೆಯನ್ನು ಕೊಡ್ತೀನಿ ಅಷ್ಟೇ. ಯಾಕೆ ಅಂದರೆ ತಾತ್ವಿಕ ವಿಷಯಗಳು ಅರ್ಥ ಮಾಡಿಕೊಂಡು ಮನನ ಮಾಡಬೇಕು. ನಾನು ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತಾ ಇದ್ದ ಹಾಗೆ ಮುಂದಿನದೊಂದು ವಾಕ್ಯ, ಅದರ ಮುಂದಿನದೊಂದು ವಾಕ್ಯ, ಅದರ ಮುಂದಿನದೊಂದು ವಾಕ್ಯ, 4 ಮಹಾವಾಕ್ಯಗಳನ್ನು ಒಟ್ಟಿಗೆ ಹೇಳಿಬಿಟ್ಟರೆ ಅದನ್ನು ಅಧ್ಯಯನ ಮಾಡಿ ಅರಗಿಸಿಕೊಂಡು ಅರ್ಥ ಮಾಡಿಕೊಳ್ಳುವುದು ತುಸು ಕಷ್ಟ. ಅದು ಕಾರಣ ನಾನು ನನ್ನ ಈ ಉಪನ್ಯಾಸ ಮಂಜರಿಯಲ್ಲಿ ಇನ್ನು ಉಳಿದ 3 ಬೇರೆ ಸಂದರ್ಭಗಳಲ್ಲಿ ಆ ಉಳಿದ 3 ಮಹಾವಾಕ್ಯಗಳನ್ನು ವಿಸ್ತಾರವಾಗಿ ಚರ್ಚೆ ಮಾಡುತ್ತೀನಿ. ಅದರ ಪ್ರಧಾನ ಉದ್ದೇಶ ಒಟ್ಟಿಗೆ ಆ ಭಾರವಾಗಿರತಕ್ಕಂತಹ ವಿಷಯದ ಮಂಡನೆಯಾಗುವುದು ಬೇಡ ಅಂತ. ಪ್ರಜ್ಞಾನಂ ಬ್ರಹ್ಮ ಅನ್ನುವುದು ಅರ್ಥವಾಗಿ ಮನಸ್ಸಿನಲ್ಲಿ ಇಳಿದು ಅದು ಖಚಿತವಾಗಿ ದೃಢವಾಗಿ ಬೇರೂರಿದ ಮೇಲೆ ಯಜುರ್ವೇದದ ಮಹಾವಾಕ್ಯವನ್ನು ಚಿಂತನೆ ಮಾಡೋಣ. ಆದರೆ ಈಗ ಗೋವಿಂದ ಭಗವತ್ಪಾದರು ಮಾರನೆಯ ದಿವಸದ ಸಭೆಗೆ ತಯಾರಿಯನ್ನು ನಡೆಸಿ ಉಪದೇಶವನ್ನು ಆರಂಭ ಮಾಡಿದ್ದಾರೆ. ಅಂದಿನ ಉಪನ್ಯಾಸದ ಸ್ಥೂಲ ರೂಪವನ್ನು ಮಾತ್ರ ನಾನು ಕೊಡ್ತೀನಿ. ಶ್ರೀ ಗೋವಿಂದ ಭಗವತ್ಪಾದರು ಹೇಳಿದರು, ನಾವೀಗ 2ನೆಯ ಮಹಾವಾಕ್ಯವನ್ನು ನೋಡಲಿದ್ದೇವೆ. ಅದನ್ನು ನಾವು ಯಜುರ್ವೇದದಿಂದ ಸ್ವೀಕಾರ ಮಾಡಿದ್ದೇವೆ. ಯಜುಸ್ 2198 ಯಜುಸ್ಗಳನ್ನು ಹೊಂದಿರತಕ್ಕಂಥ ಯಜುರ್ವೇದ. ವೈಶಂಪಾಯನ ಮಹರ್ಷಿಗಳಿಗೆ ವೇದವ್ಯಾಸರು ಉಪದೇಶ ಮಾಡಿದ ಯಜುರ್ವೇದ. ಯಜ್ಞಯಾಗಾದಿಗಳಲ್ಲಿ ಕ್ರಿಯಾಭಾಗವನ್ನು ಹೊಂದಿರತಕ್ಕದ್ದು ಯಜುರ್ವೇದ. ಅದು ವೇದ ದ್ವಿತೀಯ. ಯಜುರ್ವೇದದಲ್ಲಿಯೂ ಋಗ್ವೇದದ ಬಹಳಷ್ಟು ಭಾಗಗಳೇ ಇದ್ದರೂ ಯಜುರ್ವೇದ ಋಗ್ವೇದಕ್ಕಿಂತ ಒಂದು ಅರ್ಥದಲ್ಲಿ ವಿಭಿನ್ನವಾಗಿಯೇ ಉಂಟು. ಅದು ಅದರ ರಚನೆ. ಋಗ್ವೇದ ಪೂರ ಪದ್ಯಭಾಗವಾಗಿದ್ದರೆ ಯಜುರ್ವೇದ ಗದ್ಯ ಪದ್ಯ ಮಿಶ್ರವಾಗಿರತಕ್ಕಂಥ. ಇದರಲ್ಲಿ ಏನನ್ನ ಋಗ್ವೇದದಲ್ಲಿ ಹೇಳಿ ಸ್ಥಾಪಿಸಿದರೋ ಅದನ್ನು ಮತ್ತೂ ಹೆಚ್ಚು ಸ್ಫುಟವಾಗಿ ಸ್ಥಾಪನೆ ಮಾಡಿದ್ದಾರೆ. ಏನನ್ನ ಋಗ್ವೇದದಲ್ಲಿ ಪರೋಕ್ಷವಾಗಿ ಪ್ರಜ್ಞಾನಂ ಬ್ರಹ್ಮ ಅನ್ನುವುದರೊಳಗೆ ಆತ್ಮವನ್ನು ಅಂತರ್ಲೀನ ಮಾಡಿ ಆತ್ಮವೇ ಬ್ರಹ್ಮನ್ ಅಂತ ಹೇಳಿದರಲ್ಲ, ಅದನ್ನು ಹೆಚ್ಚು ಸ್ಪಷ್ಟವಾಗಿ ಯಜುರ್ವೇದದ ಮಹಾವಾಕ್ಯದಲ್ಲಿ ಘನೀಕರಿಸಿಬಿಟ್ಟಿದ್ದಾರೆ. ಆ ಮಹಾವಾಕ್ಯವೇ ಅಹಂ ಬ್ರಹ್ಮಾಸ್ಮಿ. ಅಹಂ ಋಗ್ವೇದದ ಕತರಹಸ ಆತ್ಮ ಅನ್ನತಕ್ಕಂಥದ್ದನ್ನು ಯಜುರ್ವೇದದಲ್ಲಿ ವಿಸ್ತೃತವಾಗಿ ಅಹಂ ನಾನು, ಅಹಂ ಬ್ರಹ್ಮ ಅಸ್ಮಿ ನಾನು ಬ್ರಹ್ಮನ್ನಾಗಿದ್ದೇನೆ, ನಾನು ಬ್ರಹ್ಮನ್ ಆಗಿದ್ದೇನೆ ಅನ್ನತಕ್ಕಂತಹ ಒಂದು ಸಿದ್ಧಿಯನ್ನು ಯಜುರ್ವೇದದಲ್ಲಿ ಆ ಋಷಿ ದರ್ಶನ ಮಾಡ್ತಾನೆ. ಋಗ್ವೇದದಲ್ಲಿ ಪರೋಕ್ಷವಾಗಿ ಆದಂತಹ ಸ್ಥಾಪನೆ
ಯಜುರ್ವೇದದಲ್ಲಿ ನೇರವಾಗಿ, ಸ್ಪಷ್ಟವಾಗಿ, ಖಚಿತವಾಗಿ ಆಗಿದೆ. ವಿಸ್ತಾರವಾಗಿ ಆ ಮಹಾವಾಕ್ಯವನ್ನು ವರ್ಣಿಸಿದಂತಹ ಗೋವಿಂದ ಭಗವತ್ಪಾದರು ಶ್ರೀ ಶ್ರೀ ಶಂಕರಾಚಾರ್ಯರ ಕಡೆಗೆ ತಿರುಗಿ ಕೇಳಿದರು, ಇದರ ಬಗ್ಗೆ ನೀವೇನಾದರೂ ಹೇಳುವುದು ಉಂಟೆ? ಗುರುಗಳೇ, 4 ಮಹಾವಾಕ್ಯಗಳಲ್ಲಿ ಈ 2ನೆಯ ಮಹಾವಾಕ್ಯ ಅತ್ಯಂತ ಪ್ರಧಾನವಾದದ್ದು. ಈ 2ನೆಯ ಮಹಾವಾಕ್ಯವನ್ನೇ ನಾನು ತಮ್ಮಲ್ಲಿಗೆ ಬರುವ ಮುನ್ನ ಶೃಂಗಗಿರಿಯನ್ನು ಹಾದು ಬಂದೆನಲ್ಲ, ಆ ಶೃಂಗಗಿರಿಯಲ್ಲಿ ಈ ಮಹಾವಾಕ್ಯವನ್ನೇ ಪ್ರಧಾನವಾಗಿಟ್ಟುಕೊಂಡು ಇದೇ ನಮ್ಮ ಧ್ಯೇಯವಾಕ್ಯವಾಗಿರುವಂತೆ ಸ್ಥಾಪನೆ ಮಾಡ್ತೀನಿ ದಕ್ಷಿಣಾಮ್ನಾಯ ಪೀಠವನ್ನು. ಅದಕ್ಕೆ ತಮ್ಮ ಆಶೀರ್ವಾದ ಬೇಕು. ಅಹಂ ಬ್ರಹ್ಮಾಸ್ಮಿ ಎನ್ನತಕ್ಕಂಥದ್ದು ನನ್ನ ಹುಟ್ಟೂರಾಗಿರತಕ್ಕಂಥ ಕೇರಳದಲ್ಲಿ, ನೆರೆಯ ತಮಿಳುನಾಡಿನಲ್ಲಿ, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ, ಈ 4 ರಾಜ್ಯಗಳಲ್ಲಿ ಅದು ವಿಸ್ತೃತವಾಗಿ ವ್ಯಾಪಿಸಬೇಕಾಗಿರತಕ್ಕಂಥ ಮಹಾವಾಕ್ಯ ಅಂತ ನನಗನ್ನಿಸ್ತಾ ಇದೆ. ಗೋವಿಂದ ಭಗವತ್ಪಾದರಿಗೆ ಇನ್ನೂ ಆರಂಭವೇ ಆಗಿಲ್ಲ, ಆಗಲೇ ಅದರ ಪ್ರಚಾರದ ಕನಸನ್ನು ಈತ ಕಾಣ್ತಾ ಇದ್ದಾನೆ. ಎಷ್ಟೇ ಆಗಲಿ ಈಶ್ವರಾಂಶ ಸಂಭೂತರಲ್ಲವೇ ಅಂತ ಅನ್ನಿಸ್ತು. ಮಾರನೇ ದಿವಸ ಸಾಮವೇದದಿಂದ ಆಯ್ಕೆ ಮಾಡಿಕೊಂಡಂತಹ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪ್ರಧಾನವಾಗಿರತಕ್ಕಂಥ ವಾಕ್ಯ. ಇಲ್ಲಿಯ ತನಕ ನಾನು ಏನು ಆಗಿದ್ದೇನೆ ಅನ್ನತಕ್ಕಂಥದ್ದನ್ನು ದರ್ಶನ ಮಾಡಿದ ನಮಗೆ ಸಾಮವೇದದಲ್ಲಿ ನೀನು ಏನು ಆಗಿದ್ದೀಯೇ ಎನ್ನುವುದರ ಮೂಲಕ ಇದೇ ಸತ್ಯವನ್ನು ಮತ್ತೊಮ್ಮೆ ರುಜುವಾತು ಮಾಡುವಂತೆ ಮಹರ್ಷಿ ಪ್ರಯತ್ನಿಸಿದ್ದಾರೆ. 1549 ಸಾಮಗಳನ್ನು, ಒಂದು ಅರ್ಥದಲ್ಲಿ ಸಾಮ ಅಂದರೆ ಹಾಡು ಅಂತ. ಭಾರತೀಯ ಸಂಗೀತದ ಮೂಲ ಬೇರುಗಳು ಇರತಕ್ಕಂಥದ್ದು ಸಾಮವೇದದಲ್ಲಿ. ಯಜ್ಞದಲ್ಲಿ ಉದ್ಗಾತೃ ಅನ್ನತಕ್ಕಂತಹ ಋತ್ವಿಜ ಈ ಸಾಮವೇದನ್ ಪಠಣದಲ್ಲಿ ನಿಸ್ಸೀಮನಾಗಿರಬೇಕು. ಸಾಮವೇದವನ್ನು ಆತ ಕರ್ಣಾನಂದಕರವಾಗಿ ಲಯಬದ್ಧವಾಗಿ ಹಾಡಿನಂತೆ ಉಚ್ಚರಿಸಬೇಕು. ಇದರಿಂದ ತೆಗೆದುಕೊಂಡಂಥ ಒಂದು ಮಹಾವಾಕ್ಯ. ನೀನು ಯಾರಯ್ಯ, ನೀನು ಯಾರು ಅಂತ ಗುರು ಶಿಷ್ಯನನ್ನು ಕೇಳಿದಾಗ, ಅಥವಾ ನೀನು ಯಾರು ಅಂತ ಯಾರು ಯಾರನ್ನಾದರೂ ಕೇಳಿದಾಗ, ಆಗ ಕೇಳಿಸಿಕೊಂಡ ವ್ಯಕ್ತಿ ಸ್ಪಷ್ಟವಾದ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಆಗದೆ ಹೋದಾಗ ಆಗ ಗುರು ಹೇಳ್ತಾನೆ, ತತ್ ತ್ವಂ ಅಸಿ. ತ್ವಂ ನೀನು, ತತ್ ಅದೇ. ಅದೇ ಅಂದರೆ ಯಾವುದು? ಬ್ರಹ್ಮನ್ ಅಸಿ ಆಗಿದ್ದೀಯೇ. ತತ್ವಂ ಅಸಿ, ನೀನು ಬ್ರಹ್ಮನಾಗಿದ್ದೀಯೇ. ನಾನು ಬ್ರಹ್ಮನಾಗಿದ್ದೇನೆ, ನಾನೇ ಬ್ರಹ್ಮ ಅಂತ ಹೇಳುವುದನ್ನು ಒತ್ತಿ ಹೇಳ್ತಾ ಇದ್ದಾರೆ. ನಾನು ನೀನು ಅನ್ನುವ ಭೇದವಿಲ್ಲ, ಅದು ಒಂದೇ. ಏಕಂ ಏಕಂ ಸತ್, ಏಕಂ ಸತ್. ಆ ಒಂದೇ ಏನದು? ಅದು ಬ್ರಹ್ಮನ್, ಅದು ನೀನೇ. ತತ್ವಂ ಅಸಿ.
ಇನ್ನು ಅಥರ್ವಶ್ರುತಿಗಳನ್ನು ತೆಗೆದುಕೊಂಡಿರತಕ್ಕಂಥದ್ದು ಅಯಮಾತ್ಮ ಬ್ರಹ್ಮ, ಅದು ಅದೇ ಅರ್ಥವೇ. ನನ್ನ ಆತ್ಮ ಯಾವುದಪ್ಪ? ಅದು ಬ್ರಹ್ಮನ್. ಇದನ್ನೆಲ್ಲ ಈ 4 ಮಹಾವಾಕ್ಯಗಳನ್ನು ಗೋವಿಂದ ಭಗವತ್ಪಾದರು ಶ್ರೀ ಶ್ರೀ ಶಂಕರ ಭಗವತ್ಪಾದರನ್ನು ಉದ್ದೇಶ ಮಾಡಿಕೊಂಡು ಎಲ್ಲರಿಗೂ ವಿವರಿಸಿದ್ದಾರೆ. ಇದೇ ಅದ್ವೈತ ಸಿದ್ಧಾಂತದ ಮಹಾವಾಕ್ಯಗಳು. ಈ ಅದ್ವೈತ ಸಿದ್ಧಾಂತದ ಮಹಾವಾಕ್ಯ ಚತುರ್ಥದ ಮೇಲೆ ಮುಂದೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಒಂದೊಂದು ಪೀಠಕ್ಕೆ ಒಂದೊಂದು ಮಹಾವಾಕ್ಯವನ್ನು ಧ್ಯೇಯವಾಕ್ಯವಾಗಿ ಉಪದೇಶ ಮಾಡಿದರು ತಮ್ಮ ಮುಂದಿನ ಶಿಷ್ಯರುಗಳಿಗೆ. ಆಯಾ ಶಿಷ್ಯರುಗಳು ಆಯಾ ಭಾರತದ ಭೂಭಾಗದ ಮೇಲೆ ಆ ಮಹಾವಾಕ್ಯದ ಅರ್ಥವನ್ನು ಪ್ರಸಾರ ಮಾಡಿ ಅಂದಿನಿಂದ ಇಂದಿನವರೆಗೆ ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡು ಬಂದಿದ್ದಾರೆ. ಇರಲಿ, ಇದಾದ ಮೇಲೆ ಬ್ರಹ್ಮಸೂತ್ರಗಳನ್ನು ಉಪದೇಶ ಮಾಡಿದರು. ಅವುಗಳನ್ನೆಲ್ಲ ನಾವು ನಿಧಾನವಾಗಿ ನೋಡಲಿದ್ದೇವೆ. ಅಂತೂ ಗೋವಿಂದ ಭಗವತ್ಪಾದರ ಉಪದೇಶ ವಿಧಿ ಸಕ್ರಮವಾಗಿ ಮುಗೀತಾ ಬರ್ತಾ ಇದೆ. ಮುಗೀತು. ಎಲ್ಲವೂ ಭಗವತ್ಪಾದರಿಗೆ ಗೊತ್ತಿರುವುದೇ. ಆದರೆ ಲೋಕಾರೂಢಿಗಾಗಿ ಗುರುವಿನಿಂದ ಶಿಷ್ಯ ಸ್ವೀಕಾರ ಮಾಡಬೇಕು ಅನ್ನತಕ್ಕಂತಹ ಕ್ರಮಕ್ಕೆ ಭಂಗ ಬರದಂತೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಗೋವಿಂದ ಭಗವತ್ಪಾದರಿಂದ ಇದನ್ನೆಲ್ಲ ಅರಿತಿದ್ದಾರೆ ಅಂತ ತೋರಿಸಿದ್ದಾರೆ. ಭಗವತ್ಪಾದರಿಬ್ಬರು ಭೇಟಿ ಮಾಡಿದಾಗಿನ ಸಂವಾದದಲ್ಲಿಯೇ ಇದೆಲ್ಲ ನಮಗೆ ಗೊತ್ತಾಗಿಬಿಟ್ಟಿದೆ. ಮತ್ತು ಗೋವಿಂದ ಭಗವತ್ಪಾದರು ಶ್ರೀ ಶ್ರೀ ಶಂಕರಾಚಾರ್ಯರಿಗೆ ಆ ಪದವಿಯನ್ನು ಕೊಟ್ಟು ಅವರ ಸನ್ಯಾಸ ಗ್ರಹಣ ಮಾಡುತ್ತಿದ್ದಂತೆಯೇ ತಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಮಗಿನ್ನ ಭಗವತ್ಪಾದರು ದೊಡ್ಡವರು ಅನ್ನುವ ಅರ್ಥವನ್ನು ತೋರಿಸಿಬಿಟ್ಟಿದ್ದಾರೆ. ಅದಕ್ಕೆ ಅನುಗುಣವಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಇದೀಗ ಸಂಪೂರ್ಣವಾಗಿದ್ದಾರೆ. ಲೌಕಿಕ ದೃಷ್ಟಿಯಿಂದ ಗುರು ಗೋವಿಂದ ಭಗವತ್ಪಾದರಿಂದ ಸರ್ವವನ್ನು ಅರಿತಿದ್ದಾರೆ. ಇದು ಕಲಿಕೆಯ ಘಟ್ಟದ ಮುಕ್ತಾಯ. ಇನ್ನು ಮುಂದೆ ಪ್ರವಚನದ ಆರಂಭ, ಇನ್ನು ಮುಂದೆ ಲೋಕಾನುಗ್ರಹ ದೃಷ್ಟಿ, ಇನ್ನು ಮುಂದೆ ಲೋಕಪರ್ಯಟನೆ, ಇನ್ನು ಮುಂದೆ ವಿರಚನೆ, ವ್ಯಾಖ್ಯಾನಗಳ ಭಾಷ್ಯಗಳ ವಿರಚನೆ. ಅದಕ್ಕಾಗಿ ಗೋವಿಂದ ಭಗವತ್ಪಾದರ ಆಶ್ರಮವನ್ನು ಬಿಟ್ಟು ಇದೀಗ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ತೆರಳಬೇಕಾಗಿದೆ. ಗೋವಿಂದ ಭಗವತ್ಪಾದರು ಹೇಳಿದರು, ಇನ್ನೇನು ಚಾತುರ್ಮಾಸ್ಯ ಮುಕ್ತಾಯವಾಗ್ತಾ ಇದೆ, ಮಳೆಗಾಲ ಮುಕ್ತಾಯ ಆಗ್ತಾ ಇದೆ. ಈ ಚಾತುರ್ಮಾಸ್ಯ ಮುಕ್ತಾಯವಾದ ಮೇಲೆ ಸೀಮೋಲ್ಲಂಘನ ಮಾಡಬೇಕು. ಆ ಸೀಮೋಲ್ಲಂಘನವನ್ನು ಮಾಡಿ ನೀನು ನಿನ್ನ ಮುಂದಿನ ಪ್ರಯಾಣವನ್ನು ಆರಂಭ ಮಾಡು ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ಹೇಳಿದೆ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಮುಂದಿನ ಪ್ರಯಾಣದ ಯೋಜನೆಯನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ತಾ ಇದ್ದಾರೆ. ಮಳೆಗಾಲದ ಕೊನೆಯ ಕಾಲ. ಓ ಮಳೆ 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 ಮಳೆ, ಧೋ 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 ಕುಂಭದ್ರೋಣ ಮಳೆ. ಆಕಾಶ ಒಡೆಯಿತೋ ಅನ್ನುವಂತಹ ಪಾತ, ಜಲಪಾತ, ಆನೆಯ ಸೊಂಡಲಿನ ಗಾತ್ರದ ಧಾರೆಗಳ ಪತನ. ಪರನ ಕುಟಿಗಳೆಲ್ಲ ನೆಂದು ಹೋಗಿಬಿಟ್ಟಿದೆ. ಕುಟಿಗಳೆಲ್ಲ ಕೊಚ್ಚಿಕೊಂಡು ಹೋಗುವಷ್ಟು ಪ್ರವಾಹ ನುಗ್ಗಿ ಬರ್ತಾ ಇದೆ. ನರ್ಮದೆ ತುಂಬಿಬಿಟ್ಟಿದ್ದಾಳೆ. ಹಗಲೇ ಕಾಣದಂತಹ ಕತ್ತಲು.
ಮಳೆ ಮಳೆ ಮಳೆ, ಪ್ರವಾಹ ಪ್ರವಾಹ ಪ್ರವಾಹ. ನರ್ಮದೆ ತುಂಬಿದ್ದಾಳೆ, ತುಂಬಿ ಉಕ್ಕಿದ್ದಾಳೆ, ಉಕ್ಕಿ ಹರಿಯುತ್ತಿದ್ದಾಳೆ. ಆಶ್ರಮವಾಸಿಗಳೆಲ್ಲ ಕಂಗಾಲಾಗಿ ಬಿಟ್ಟಿದ್ದಾರೆ. ಯಾರಿಗೂ ಏನೂ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನರ್ಮದೆ ರೌದ್ರಾವತಾರವನ್ನು ತಾಳಿ ಉಕ್ಕಿ ಹರಿಯುತ್ತಾ ಇದ್ದಾಳೆ. ಮೇಲ್ಭಾಗದ ಜನರೆಲ್ಲ ಅದಕ್ಕೆ ಆಹುತಿಯಾಗಿ ಬಿಟ್ಟು ದೇಹಗಳು ತೇಲಿಕೊಂಡು ಬರ್ತಾ ಇದೆ. ಕೆಳಗೆ ಹರಿಯುತ್ತಾ ಇರತಕ್ಕಂತಹ ನರ್ಮದೆ ಮೇಲೆ 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 ಬರ್ತಾ ಇದ್ದಾಳೆ. ಸ್ವಲ್ಪ ಬಂದರೆ ದಡವನ್ನು ಹೊರಳಿ ಬಿಡುತ್ತಾಳೆ. ದಡದಲ್ಲಿ ಇರತಕ್ಕಂತಹ ಆಶ್ರಮಗಳೆಲ್ಲ ಕೊಚ್ಚಿಕೊಂಡು ಹೋಗಿಬಿಡುತ್ತೆ. ಆ ಆಶ್ರಮಗಳಲ್ಲಿ ನಮ್ಮ ಆಶ್ರಮವೂ ಒಂದು, ಗೋವಿಂದ ಭಗವತ್ಪಾದರ ಆಶ್ರಮವೂ ಒಂದು. ಪತ್ತರಗುಟ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಶಿಷ್ಯರೆಲ್ಲ ಅಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡ್ತಾ ಇದ್ದಾರೆ. ಭಗವತ್ಪಾದರು ಪದ್ಮಾಸನಸ್ಥರಾಗಿದ್ದರೂ ಆ ನರ್ಮದೆಯ ಭೋರ್ಗರೆವ ನರ್ತನವನ್ನು ಅವರ ಕಣ್ಣುಗಳು ಚಿತ್ರಿಸಿಕೊಳ್ತಾ ಇದೆ. ಗುರುಗಳ ಕಡೆಗೆ ನೋಡಿದರೆ ಗುರುಗಳು ಅವರು ಸಮಾಧಿಯಲ್ಲಿದ್ದಾರೆ. ಹೀಗೆ ಬಿಟ್ಟರೆ ಜಲಪ್ರಳಯವಾಗಿ ಬಿಡುತ್ತದೇನೋ ಅನ್ನುವ ಶಂಕೆ ಬಂದು ಬಿಟ್ಟಿತು. ಭಗವತ್ಪಾದರು ಇದ್ದರು. ನರ್ಮದಾ ನದಿಯ ಸೋಪಾನಗಳನ್ನು ಇಳಿಯುವುದೇನು ಬಂತು. ಒಂದು ಮೆಟ್ಟಿಲಿಳಿದರೆ ಸಾಕು, ನರ್ಮದೆ ಹರಿತಾ ಇದ್ದಾಳೆ. ಸ್ನಾನ ಮಾಡಿದರು. ಮಳೆ ಹೊಡಿತಾ ಇದೆ. ಕುಳಿತುಕೊಂಡರು. ನರ್ಮದೆಯನ್ನು ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿದರು. ಅಮ್ಮ ನರ್ಮದೆ, ಹಿಂದೆ ಪುರೂರವ ಅಂತ ರಾಜನಿದ್ದ. ಆ ರಾಜನನ್ನು ಎಲ್ಲ ಋಷಿಮುನಿಗಳು ಹೋಗಿ ಪ್ರಾರ್ಥನೆ ಮಾಡಿದರೂ ಕೈಲಾಸದಲ್ಲಿ ಇರತಕ್ಕಂತಹ ನರ್ಮದಾ ನದಿಯನ್ನು ಭೂಲೋಕಕ್ಕೆ ತೆಗೆದುಕೊಂಡು ಬನ್ನಿ ಅಂತ. ಅದಕ್ಕಾಗಿ ಆ ಪುರೂರವ ತಪಸ್ಸನ್ನು ಮಾಡಿದ. ಈಶ್ವರ ಪ್ರತ್ಯಕ್ಷನಾದ. ಈಶ್ವರ ನರ್ಮದೆಗೆ ಆದೇಶ ಕೊಟ್ಟ, ಭೂಮಿಗೆ ಹೋಗುವಂತ. ನರ್ಮದೆ ಮೇಲಿನಿಂದ ಕೆಳಕ್ಕೆ ಧುಮುಕಿದಳು. ಮೈ ತುಂಬಿ ಧುಮುಕಿದಳು. ಅಮ್ಮ ತಾಯಿ ನರ್ಮದೆ, ಹಾಗೆ ಈ ಹೊತ್ತು ನೀನು ಧಾವಿಸಿ ಬರುತ್ತಿದ್ದೀಯೇ, ದಯವಿಟ್ಟು ಸ್ವಲ್ಪ ನಿಲ್ಲು ಅಂತ ಪ್ರಾರ್ಥನೆಯನ್ನು ಆರಂಭ ಮಾಡಿದ್ದಾರೆ. ಆಶುಕವಿಯಾಗಿರತಕ್ಕಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಬಾಯಿನಲ್ಲಿ ನರ್ಮದಾಷ್ಟಕ ಒಂದು ಸೃಷ್ಟಿಯಾಗ್ತಾ ಇದೆ. ಏನದು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.